ಮನೆಗೆ ಹೋಗೋ ಬದಲು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸರ್ಪ್ರೈಸ್. ಏನು ಹೇಳಿದ್ರು ಸರ್ಪ್ರೈಸ್ ಅನ್ಸ್ಕೊಳ್ಳುತ್ತೆ. ಇರಿ ಒಂದು ನಿಮಿಷ. ಇಷ್ಟು ದಿನ ನಿಮ್ಮ ಯೋಚನೆನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಆದರೆ ಈಗೀಗ ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಇತ್ತೀಚೆಗೆ ನಿಮ್ಮ ನಗು, ನಡವಳಿಕೆ, ನೋಟ ಇದೆಲ್ಲ ನಿಮ್ಮಿಂದ ನಾನು ಎಷ್ಟೇ ದೂರ ಇರಬೇಕಂತ ಪ್ರಯತ್ನ ಪಟ್ಟರು ಇರಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಮುಂದೆ ಸೋತ್ಬಿಟ್ಟಿದ್ದೀನಿ ಕಣ್ರಿ. ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ದೀರಾ. ನಿಮ್ಮನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ನೀವೇ ನನ್ನ ಪ್ರೀತಿ ದೇವತೆ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಸೊ ಪ್ಲೀಸ್ ಈ ಹೂವುಗಳನ್ನ ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ರಿ. ಐ ಲವ್ ಯು. ನನ್ನಿಂದ ನಿಮ್ಗಾಗಿರೋ ನೋವಿಗೆ ಕ್ಷಮೆ ಕೇಳ್ತಾ ನಿಮ್ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ ನನ್ನ ಮನಸ್ಸಲ್ಲಿರೋ ಆಸೆನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಈ ರೋಸ್ಗಳನ್ನ ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ಳಿ. ನೋ ಚಿರಾಗ್, ಅದು ಮಾತ್ರ ಸಾಧ್ಯ ಇಲ್ಲ. ಈ ತರನೇ ದೀಪ ಅವ್ರಿಗೆ ಪ್ರಪೋಸ್ ಮಾಡಿ ಅವ್ರನ್ನ ಪ್ರೀತಿ ಮಾಡಿ ಇವಾಗ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಇದು ನಿಮ್ಗೆ ಸರಿ ಅನ್ಸುತ್ತಾ? ನಾನು ದೀಪ ಅವ್ರಿಗೆ ಇದೇ ಥರ ಪ್ರಪೋಸ್ ಮಾಡಿದ್ದೆ ಅಂತ ನಿಮಗೆ ಹೆಂಗೆ ಗೊತ್ತು? ನಿಮ್ಮಿಬ್ರ ಬಗ್ಗೆ ಅರ್ಚನಾ ಅಕ್ಕ ಹೇಳ್ತಿದ್ರು. ಹೌದು ಕಣ್ರಿ, ದೀಪ ಅವ್ರು ನನ್ನ ಹೆಂಡತಿ ಆಗಿದ್ರು. ಅವರಲ್ಲಿರೋ ಒಳ್ಳೆತನ ನೋಡಿ ಅವ್ರ ಪ್ರೀತಿ ಬಂತು, ಪ್ರಪೋಸ್ ಮಾಡಿದೆ. ತಪ್ಪೇನು? ಅಂದ್ರೆ ಈಗ ಅವ್ರ ಮೇಲೆ ಪ್ರೀತಿ ಇಲ್ವಾ? ಅವ್ರನ್ನ ಪ್ರೀತಿ ಮಾಡಕ್ ಅವ್ರ ಬದುಕೇ ಇಲ್ವಲ್ಲ. ದೀಪ ಅವ್ರು ಸತ್ತಿಲ್ಲ.